ಹಾಯ್ ಫ್ರೆಂಡ್ಸ್, ನಾನು ಮಿಶ್ರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಟೋ ಡಬ್ಬಿಂಗ್ ಫೀಚರ್ನ ಹೇಗೆ ಎನೇಬಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಿಂದೆ ವಿಡಿಯೋ ಮಾಡಿದೆ ಆಟೋ ಡಬ್ಬಿಂಗ್ ಅಂದರೆ ಏನು, ಆ ಫೀಚರಿಂದ ಏನೆಲ್ಲ ಬೆನಿಫಿಟ್ ಇದೆ, ಯಾವ ರೀತಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ, ಆಟೋ ಡಬ್ಬಿಂಗ್ ಆ ಫೀಚರ್ನ ಎನೇಬಲ್ ಮಾಡಿದರೆ ಯಾವ ರೀತಿ ಬೇರೆ ಲ್ಯಾಂಗ್ವೇಜ್ಗೆ ವಿಡಿಯೋ ಡಬ್ ಆಗುತ್ತೆ ಅಂತೇಳಿ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸಿದೆ. ಫ್ರೆಂಡ್ಸ್, ಒಂದು ಹಿಂದಿ ಚಾನಲ್ನಲ್ಲಿ ಆಟೋ ಡಬ್ ಆಗಿತ್ತು. ಆ ವಿಡಿಯೋದಲ್ಲಿ ಸೆಟ್ಟಿಂಗ್ಸ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಹಿಂದಿ ಚಾನಲ್ನ ಇಂಗ್ಲೀಷ್ನಲ್ಲಿ ಆ ವಿಡಿಯೋನ ಹೇಗೆ ನೋಡೋದು ಎಲ್ಲನೂ ನಿಮಗೆ ತೋರಿಸಿದ್ದೆ. ಈಗ ಆ ಫೀಚರ್ ನನ್ನ ಚಾನಲ್ಗೆ ಬಂದಿದೆ, ನಿಮಗೂ ಕೂಡ ಬಂದಿರುತ್ತೆ. ಆಲ್ಮೋಸ್ಟು 10,000 ಸಬ್ಸ್ಕ್ರೈಬರ್ಸ್ ಆಗಿತ್ತು ಅಂತಂದರೆ ಇದು ಬಂದಿರುತ್ತೆ. ನೋಡಿ, ನಿಮಗೆ ಈ ಸೆಟ್ಟಿಂಗ್ಸ್ ನೋಡ್ಕೊಳ್ಳಿ. ಒಂದು ವೇಳೆ ಬಂದಿತ್ತು ಅಂತಂದರೆ ಈ ಫೀಚರ್ನ ಎನೇಬಲ್ ಮಾಡ್ಕೊಳ್ಳಿ. ಯಾವ ರೀತಿ ಎನೇಬಲ್ ಮಾಡಬೇಕು ಈ ಫೀಚರ್ನ ಅಂತೇಳಿ ನಿಮಗೆ ತೋರಿಸ್ತೀನಿ. ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದಾದ್ಮೇಲೆ ಈ ರೀತಿ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಮೋಡ್ನಲ್ಲಿ ಈ ಥರ ಓಪನ್ ಆದಮೇಲೆ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ. ಡ್ಯಾಶ್ ಬೋರ್ಡ್ ಬಂದಾದಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಸೆಟ್ಟಿಂಗ್ಸ್ ಅಂತಿದೆ. ಕೆಳಗಡೆಯಲ್ಲಿ ಈ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಬಂದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಹಾಗೆ ಕೆಳಗಡೆ ಸ್ವೈಪ್ ಮಾಡಿ. ಇಲ್ಲಿ ನೋಡ್ತಾ ಇದ್ರೆ ಆಟೋಮೆಟಿಕ್ ಡಬ್ಬಿಂಗ್ ಅಂತಿದೆ. ಇದು ಎನೇಬಲ್ ಆಗಿಲ್ಲ ನನ್ನ ಚಾನಲಲ್ಲಿ, ಈಗ ನಾನು ಮಾಡ್ತಾ ಇದ್ದೀನಿ. ಎನೇಬಲ್ ಅಂತಿದೆ, ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಏನೇನಿದೆ ಎಲ್ಲ ನೋಡೋಣ ಈಗ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ಸೆಟ್ಟಿಂಗ್ಸ್ ಇದೆ. ಈ ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಇಲ್ಲಿ ಚೆಕ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ರೆ ಅಲೋ ಆಟೋಮೆಟಿಕ್ ಡಬ್ಬಿಂಗ್ ಅಂತಿದೆ ಫಸ್ಟ್ದು, ಅದನ್ನು ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮ್ಯಾನ್ಯುವಲಿ ರಿವ್ಯೂ ಡಬ್ಸ್ ಬಿಫೋರ್ ಪಬ್ಲಿಷಿಂಗ್ ಅಂತಿದೆ, ಅದನ್ನು ಚೆಕ್ ಮಾರ್ಕ್ ಮಾಡಿಕೊಂಡು ಸೆಕೆಂಡ್ ಒನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಸೇವ್ ಅಂತಿದೆ, ಸೇವ್ನ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ತಾ ಸೆಟ್ಟಿಂಗ್ಸ್ ಸೇವ್ಡ್ ಅಂತೇಳಿ ಬಂತು. ಈಗಿಂದ ನಮ್ಮ ವೀಡಿಯೋದಲ್ಲಿ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಆಡಿಯೋ ಕನ್ನಡದಲ್ಲಿ ಇತ್ತು ಅಂತಂದರೆ ಬೇರೆ ಲ್ಯಾಂಗ್ವೇಜ್ಗೆ ಇದು ಟ್ರಾನ್ಸ್ಲೇಟ್ ಆಗುತ್ತೆ. ಇಂಗ್ಲೀಷ್, ಹಿಂದಿ ಆ ಥರ ಆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಯಾರಾದರೂ ಇಂಗ್ಲೀಷ್ ನಲ್ಲಿ ನೋಡ್ಬೇಕನ್ಸಿದವರು ಅವ್ರು ಸೆಟ್ಟಿಂಗ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ನಮ್ಮ ವೀಡಿಯೋನ ನೋಡ್ಬೋದು. ಅಥವಾ ಹಿಂದಿನಲ್ಲಿ ನೋಡಬೇಕು ಅಂದ್ಕೊಂಡ್ರು ಅಂತಂದರೆ ಸೆಟ್ಟಿಂಗ್ ಮಾಡಿಕೊಂಡು ಅವರು ಹಿಂದಿನಲ್ಲಿ ಕೂಡ ನೋಡ್ಬೋದು ನಮ್ಮ ವೀಡಿಯೋಸ್ನ. ಈ ರೀತಿ ಮಾಡಿದರೆ ನಮ್ಮ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಅರ್ನಿಂಗ್ಸ್ ಆಗುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಚಾನಲ್ ಗ್ರೋ ಆಗುತ್ತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೋದು. ಒಂದು ವೇಳೆ ಈ ಫೀಚರ್ ಬಂತು ಅಂದರೆ ಈ ಥರ ನೀವು ಎನೇಬಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಗೊತ್ತಿಲ್ಲದಿರೋ ಹೊಸ ಫೀಚರ್ಸ್ ಬಂದಿರೋದು, ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು, ಯಾವ ರೀತಿ ನಮ್ಮ ಚಾನಲ್ನಲ್ಲಿ ಯೂಸ್ ಮಾಡ್ಕೊಳ್ಳೋದು, ಯಾವ ಥರ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೇಕು ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ಗ್ರೋ ಆಗಬೇಕು, ಸಕ್ಸಸ್ ಆಗಬೇಕು ಅಂತ ಇರ್ತಾರೆ, ಅವ್ರಿಗೆ ನಮ್ಮ ಚಾನಲ್ ಲಿಂಕ್ನ ಕಳಿಸಿ, ವೀಡಿಯೋಸ್ ಲಿಂಕ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.